ಜಗತ್ತಿನಾಗಿ ನೀವ್ ಏನು ಮಾಡೋದು ಬೇಕಾಗಿಲ್ರಿ. ಹೌದು. ನಿಮ್ಮ ಮಕ್ಕಳ ಸೇರಿದ್ದವ್ರ ನೀವು ಕುರಿ ಕಾಯಕ್ಲ ಆ ಕಡೆ ಇಲ್ಲಿ ಹೋದ್ರನು ನೀವ್ ಏನು ಕುಡಿದು ಬೇಡಕ್ಕಾಗಿಲ್ಲ. ನಿಮ್ ಮಕ್ಕಳ ಅದಕ್ಕೆ ನಮ್ಮ ಸಂಸ್ಥಾದಾಗ ಬಿಡ್ರಿ. ಹೌದಾ? ಎಷ್ಟ್ ಹಾಕೈತಿದ್ರ ಜೋಳಿಗೆ ಹಾಕ್ರಿ. ಹೌದು. ಮತ್ತ ನಮ್ಗೆಲ್ಲರಿಗೂ ಒಂದು ಮಾತು ಹೇಳಿಗ್ಯಾರ, ಏನತ್ರಿಪ್ಪದು? ಯಾವ ಚಟಕ್ಕೆ ಯಾರು ಬಲಿ ಆಗ್ಬೇಡ ಅಂತೇಳಿ. ಹೌದು. ಇವತ್ತ ಅಮರೇಶ್ವರ ಮಹಾರಾಜರ ಅಟ್ಟೆ ಹೇಳಿಲ್ಲ, ಮತ್ ಯಾರ್ರಿಪ್ಪ? ಹಿಂದ ಎಷ್ಟೋ ಮಂದಿ ಹೇಳ್ಯಾರ. ಹೆಂಗ ಹೇಳ್ಯಾರ? ಹೆಂಗ್ರಿಪ್ಪ? ಕುಡಕ ಗಂಡ ಬೀದಿಯಲ್ಲಿ ಕುಡಕನ್ನ ಮಡದಿ ಪರರ ಆಧಾರದಲ್ಲಿ. ಕುಡಕ ಗಂಡ ಬೀದಿಯಲ್ಲಿ ಕುಡಕನ್ನ ಮಡದಿ ಪರರ ಆಧಾರದಲ್ಲಿ. ಕುಡಕನಾದ ಮಗ ಕಳ್ಳ ಸೆರೆಯಲ್ಲಿ. ಕುಡಕನ ಮಗಳು ಬಜಾರದಲ್ಲಿ. ಕುಡಕನ ಮಡದಿ ಪರರ ಆಧಾರದಲ್ಲಿ. ಇದಕ್ಕೆಲ್ಲವೇ ಗಂಡನ ಕುಡಿತವೇ ಕಾರಣ ಎಂದ ಕುಮಾರ ಕಕ್ಕಯ್ಯ. ಕ್ಯಾ ಬಾತ್ ಐ ಅಂದ್ರ ನಾವು ದಾರು ಕುಡ್ಲಿಕತ್ತೇವ್ರ, ನಾವು ದಾರು ಕುಡಿದ್ ನೋಡಿ ನಮ್ಮ ಮಗ ದಾರು ಕುಡಿದ ಬಾಜಾರದಾಗ ಬೀಳ್ತಾನ. ಕರೆಯೋದು ಮಾತಾ. ನಾವು ದಾರು ಕುಡ್ಲಿಕತ್ತೇವ್ರ ನಮ್ಮ ಮಗಳು ಬಾಜಾರದಾಗ ಹೋಗಿ ಕುಂದಿರ್ತಾಳ. ನಾವು ದಾರು ಕುಡ್ಲಿಕತ್ತೇವ್ರ ನಮ್ಮ ಹೆಂಡತಿ ಮತ್ತೊಬ್ಬರ ಕೈಯಾಗ ಆ ದಿನದಲ್ಲಿ ಇರ್ತಾಳ. ಇದಕ್ಕೆಲ್ಲಾ ಗಂಡನ ಕುಡಿತವೇ ಕಾರಣ ಹೇಳ್ಯಾರ. ಅಂತ ಜಗತ್ತಿನಾಗ ಎಲ್ಲಾರಿಗೂ ಒಂದು ಮಾತು ಹೆಂಗ ಹೇಳ್ತೇವೆ, ಚಟಾವಳನ್ನ ಎಲ್ಲಾರು ತ್ಯಜಿಸಬೇಕಾಗ್ಯದ. ಹೌದು. ಕುಡ್ದವ್ರ ಬಾಳ್ವೆ ಹೆಂಗಾಗ್ತದ, ಹೆಂಗ್ರಿಪ್ಪ ಕುಡಿತದಿಂದ ಏನಾಗ್ತದ ಅಂತಕ್ಕಂಥದ್ದು. ಕುಡಿದು ಕುಡಿಲಾರಂಗ ಏನು ನಾನು ನೀನು ಹೆಂಗಿರ್ಬೇಕಂದ್ರ ಜಗತ್ತಿನಾಗ ಗುರುಗಳು ಹಾಕಿ ಕೊಟ್ಟಿರ್ತಕ್ಕಂಥ ನೇಮದಾಗ ಹೋಗ್ಬೇಕಾಗ ಅದಕ್ಕೆ ಕುಡಿತದಿಂದ ಏನಾಗ್ತದೆ ಅಂತಕ್ಕಂಥದ್ದು ಒಂದು 4 ನುಡಿ ಚಾಲ. ನಿದ್ರೆ ಹೌದಾ? ಹೌದು. ದೇವರಿಲ್ಲದ ಜಗಲಿ ಗೋಡೆ, ಸುಣ್ಣ ನಿಲ್ಲದ ಗೋಡೆ, ಇವೆಲ್ಲವೂ ನೀರಿನ ಮೇಲೆ ಅಕ್ಷರ ಬರದಂತೆ ಅಂತ ಹೇಳ್ತಾರ. ಹೀಗಾದ್ರೇನ್ರಿಪ್ಪ ಮಾತಾ? ಊರ್ ಐತಂದ್ರ ಹೌದಾ, ಊರಾಗ ಹೇಳೋರು ಕೇಳೋರು, ಊರ್ ಆಳ್ತಕ್ಕಂತ ಹಿರಿಯರಿರ್ಬೇಕು, 4 ಮಂದಿ ಬೇಕೆ. ಹೌದು. ಹೌದಾ? ಹೌದು. ಚಂತಾನ ದುಡಿದು ಬಂದ ಮನುಷ್ಯನಿಗೆ ಮನ್ಕೊಳಕ್ ಒಂದು ಮೆತ್ತನ ಹಾಸಿಗೆ ಬೇಕೆ, ಗಾದಿ ಬೇಕೆ. ಆ ಮನಿ ಎಲ್ಲಾ ಬಾರಿ ಕಟ್ಟಿದೀವು. ಆ ಮನಿ ಕಟ್ಟಿಯವ್ರ ಮನಿ ಗಾಡಿಗೆ ಸುಣ್ಣ ಬಣ್ಣ ಇದ್ರೇನೆ ಮನಿ ಚಂದ. ಆ ಮನ್ಯಾಗ ಜಗಲಿ ಐತಿ, ಆ ಜಗಲಿ ಮೇಲೆ ದೇವ್ರ ಇದ್ರೇನೆ ಚಂದ. ಹೌದು. ಇಂತ ತುಂಬಿದ ಸಭಾದಾಗ ಕೇಳ್ತಕ್ಕಂತ ಹೇಳ್ತಕ್ಕಂತ ಮಂದಿ ಇದ್ರೇನೆ ಸಭಾ ಚಂದ ಅಂತ ಹೇಳ್ಯಾರ. ಹೌದು. ಸಿಂಗಾರ ಅಂತಾರ. ಯಾಕೆ ಮಾತು ಹೇಳ್ಬೇಕೇನೋ? ಯಾಕ್ರಿಪ್ಪ? ಧರ್ಮ ಅಂದ್ರೆ ಏನು? ಏನ್ರಿ ಸರ? ಈಗಾಗಲೇ ಉಭಯ ತಂಡದವ್ರ ಒಂದು ಮಾತು ಹೇಳ್ರು. ಏನ ಸರ? ಆಕಳ ಮತ್ತು ಹುಲಿ. ಆ ಹುಲಿ ಮುಂದ ಕಂಡಾನೆ ಇಡಬೇಕಾಗ್ಯದ, ಆಕಳ ಮುಂದ ಹುಲ್ಲೇ ಹಾಕ್ಬೇಕಾಗ್ಯದ. ಅದರ ಧರ್ಮ ಐತಿ. ಅದು ಹೌದೌದು. ಅದರ ಧರ್ಮದಲ್ಲ. ಮತ್ತೇನಪ್ಪ ಅದು ಧರ್ಮ ಅಲ್ಲ. ಮತ್ತೇನ್ ಸರ? ಅದ್ರದ್ದು ಏನೈತಿ? ಉಪಜೀವನ. ಅದ್ರ ಜೀವನಕ್ಕೆ ಏನ್ ಬೇಕಲ್ಲ ಅದನ್ನೇ ಹಾಕ್ಬೇಕಾಗ್ಯದ. ಹೌದೌದು. ಯಾಕ ತಮ್ಮ ಕೂನ್ ಐತ್ಲ? ಏನ್ರಿ? ಪುಣ್ಯ ಕೋಟಿ ಎಂಬ ಆಕಳ. ಹೌದಾ? ಹೌದು. ಎಲ್ರಿಪ್ಪ? ತುಂಗಾ ತೀರದ ಬೆಟ್ಟಿನಲ್ಲಿ ಹುಲಿಗವಿತ್ತು. ಯಾರು ಗೊಲ್ಲರ ಇರ್ತಕ್ಕಂತ ಒಬ್ಬ ದನ ಕಾಯವ. ಮನಗಿಲ್ಲ ಮನೆ ಮಕ್ಕೊಂದವ್ರಿಗೆ ಅದಕ್ಕ ಏನ್ಪ ಅದು? ನಮ್ಮ ಕುರೇನವ್ರ ಒಂದು ನಾಯಿ ಸಾಕ್ಯಾರ. ಕುರೇನವ್ರ ನಾಯಿ ಸಾಕ್ಯಾರ. ಈಗೆಲ್ಲಾ ಪಟ್ಪಟ್ಟಿ ಸೈಕಲ್ ಮೋಟರ್ ಅದಾವ, ಬುತ್ತಿ ಹೋಗ್ತಾವ ಕುರ್ಯಾಗ. ಅವಾಗಿಲ್ಲ 2 ದಿವ್ಸಿಗೆ 3 ದಿವ್ಸಿಗೆ ಬುತ್ತಿ ಹೋಗ್ತಾವ. ಹಕ್ಕಿತ್ತು. ಕುರೇನವ್ರ ನಾಯಿ ಸಾಕ್ಯಾರ. 3 ದಿವ್ಸ ಬುತ್ತಿ ಇಲ್ಲ ಇವನಿಗೆ. ಬುತ್ತಿಲ್ಲ. 3ನೇ ದಿವ್ಸಿಗೆ ಬುತ್ತಿ ಬಂದೈತೆ. 3 ದಿವ್ಸ ಇವನು ಉಪವಾಸ ಅದ, ನಾಯಿನ ಉಪವಾಸ ಐತಿ. ಉಪವಾಸ ಅದ. ಆ ಬುತ್ತಿ ಬಂದೈತಿ. ಬುತ್ತಿ ಬರೋದ್ರಾಗ ಇವ ಕುರಿ ಕಾಯ ವಿಚಾರ ಮಾಡ್ದ. ಏನತ್ರಿಪ್ಪ? ಈ ಬುತ್ತಿ ಊಟ ಮಾಡ್ಕೋತ ಕೂತ್ನಾರ. ನನ್ನ 100 ಮರಿ ಅದಾವ. ಮರಿ ಉಪವಾಸ ಬೀಳ್ತಾವ. ಮರಿಗೆ ಮೇವು ತರಬೇಕೆ, ತಂದೆ ಊಟ ಮಾಡ್ಬೇಕಂತೇಳಿ ಬುತ್ತಿಯಲ್ಲಿ ಇಟ್ಟಾನ. ನಾಯಿ ಮುಂದ, ಕುರಿ ದೊಡ್ಡಿ ಮುಂದೆ ಇಟ್ಟಾನ. ನಾಯಿನೂ ಅಲ್ಲೇ ಐತಿ. ಯಾವಾಗ ಇವ ಮೇವು ತರ್ಲಾಕ, ಮರಿಗೆ ಮೇವು ತರ್ಲಾಕ ಹೋಯಲ್ಲ, ನಾಯಿ ವಿಚಾರ ಮಾಡ್ಯದ. ಏನತ್ರಿಪ್ಪ? ನನ್ನ ಮಾಲಕ ನನ್ನ ಮುಂದೆ ಬುತ್ತಿ ಇಟ್ಟು ಹೋಗ್ಯಾನ. ನಾ ಅದನ್ನ ಹೇಳಿ ಮತ್ತ ಮಾಲಕ ನನ್ನ ಮುಂದೆ ಬುತ್ತಿ ಇಟ್ಟು ಹೋಗ್ಯಾನ. ಮಾಲಕ ಬರ್ತಾನ, ನಾ ಊಟ ಮಾಡ್ತೇಳಿ ನಾಯಿ ಬುತ್ತಿ ಕೈ ಕೂತೈತಿ. ಇವ ಬಂದ ಕೆರೆಯಿಂದ ಮರಿಗೆ ಮೇವು ಹೋಗದ ಕೆರೆಯಿಂದ ಬುತ್ತಿ ಬಿಚ್ಚಿ ವಿಚಾರ ಮಾಡ್ಯಾನ. ನನ್ನ ಜೋಡಿ ನನ್ನ ನಾಯಿ 3 ದಿವಸ ಉಪವಾಸ ಐತಿ. ಅದನ್ನ ಬಿಟ್ಟು ನಾ ಊಟ ಮಾಡುದು ನನ್ನ ಧರ್ಮ ಅಂತೇಳಿ ಇವ ಏನ್ ಮಾಡ್ದ? ಏನ್ರಿಪ್ಪ? 2 ರೊಟ್ಟಿ ನಾಯಿಗೆ ಹೋಗದ. ಬಿಚ್ಚಿ ಹೋಗದ ಬುತ್ತಿ ಬಿಚ್ಚಿ ನಾಯಿಗೆ ಬೇಡ. ನಾಯಿ ವಿಚಾರ ಮಾಡ್ತು. ಏನತ್ರಿಪ್ಪ? ನನ್ನ ಮಾಲಕ್ ನನಗನ್ನ ಹಾಕ್ಯಾನ.
ಮತ್ತ ಹಾಕಿರ್ತಕ್ಕಂತ ಅನ್ನ ನನ್ನ ಮಾಲಕನ ಮುಂದೆ ಕೂತು ನಾ ತಿನ್ನು ತಪ್ಪಾಕತ್ತೇಳಿ ನಾಯಿ ವಿಚಾರ ಮಾಡಿ ಏನ್ ಮಾಡ್ಯದ ಏನ್ರಿಪ್ಪ ಅವ್ಯಾಡ್ ರೊಟ್ಟಿ ಬಾಯಿ ಹಿಡ್ಕೊಂಡು ಎಲ್ಲಿ ಹೋಗಿ ತಿಂದದ ದಡ್ಡಿ ಹಿಂದ ದೊಡ್ಡಿ ಹಿಂದ್ ಹೋಗಿ ನಾಯಿ ನಿಯತ್ತಿ ನಾಯಿ ಊಟ ಮಾಡ್ಯದ. ಹೌದ್ ಹೌದ್. ಇದೇ ಕುರಿಯಾಗಿನ ಹಾಲು ಎಲ್ಲಿ ಬಂದಾವ್ ಮನಿಗೆ ಮನಿಗೆ ಬಂದಾವ ಮುರುಘಾನೂರ್ದವ್ರು ಮನುಗುಳಿಯವ್ರ ಹಾಡಿಕೆಗೆ ಬಂದಾರ. ಹೌದ್. ಮುಂಜಾನೆ ಅದ ಕಾಕಾ ವಿಚಾರ ಮಾಡ್ಯಾನ ಏನತ್ರಿಪ್ಪ ಮಕ್ಕಳು ನಮ್ಮ ಹಾಡ್ಕಿ ಮಕ್ಳು ನಮ್ಮ ಮನಿಗೆ ಬರ್ಲಿ ಚಾಕ್ ಅಂತೇಳಿ ಹೌದ್ ನಮ್ನ ಕರ್ಕೊಂಡು ಹೋಗಿ ಮನ್ಯಾಗ ಕುಂಡ್ರಸ್ಯಾನ ಅವನು ಕುತ್ತಾನ. ಹೌದ್. ಒಲಿ ಮೇಲೆ ಹಾಲು ಕಾಯ್ಲಕತ್ತಾವ ಹಾಲಿನ ನಾತ್ಯಾನ್ ಹಿಡ್ದದ ಬೆಕ್ ಹಿಡ್ದದ ಹೌದ್. ಬೆಕ್ಕ ಹಾಲಿನ ಹಿಡ್ದೆ ಬೆಕ್ಕ ಹೆಂಗ ಬಂದದ ಹೆಂಗ್ರಿಪ್ಪ ಬೆಳಕಿಂಡಿಲೆ ಒಳಗ ಬಂದೈತಿ ಬಗಲ್ ತೊಲಬಾಗಲೇ ಬಂದಿಲ್ಲ ಒಳಗೆ ಬಂದು ತನಗೆ ಎಟ್ಟ ಬೇಕಟ್ಟ ಹಾಲು ಕುಡ್ದೈತಿ ಹಾಲು ಕುಡ್ದ ಬೆಕ್ಕಿನ ಮೀಸಿಗೆಲ್ಲ ಏನು ಕೆನಿ ಹತ್ಯದ ಬೆಕ್ಕ ಬಂದ ಮಾಲಕ್ಕನಿಗೆ ಹೇಳಾಕತ್ತೈತಿ ಏನತ್ತ ನಿಮ್ ಮನ್ಯಾಗಿನ ಹಾಲು ಕುಡ್ದು ನೋಡ್ ನನಗೇನ್ ಮಾಡ್ತಿದ್ದ ನಮ್ಮ ಕಾಲಿಗೆ ವರ್ಸ್ಲಾಕತ್ತೈತಿ ಅದಕ್ಕೆ ಹೇಳ್ತಾರ ಕಡ್ಕೋಳ ಮಡಿವಾಳಪ್ಪನವ್ರು ಏನತ್ರಿಪ್ಪ ನಂಬಿಗುಳ್ಳ ನಾಯಿ ಸಾಕಿ ಕರಿ ಬೆಕ್ಕಿನ ಬಿಡ್ರಿ ಅಂತ ಹೇಳಿ. ಹೌದಾ ಧರ್ಮ ಅಂತಕ್ಕಂಥದ್ದು ಹಿಂಗೈತಿ. ಹೌದು ಜಗತ್ತಿನ್ಯಾಗ ಧರ್ಮದಿಂದ ಈ ಜಗತ್ತನ್ನ ಪಾಲನೆ ಮಾಡದಾಗ್ಯದ ಜಗತ್ತು ನಡೆದ. ಅದಕ್ಕೆ ಗೀತಾದಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತಾಡ್ತಾನ ಏನತ್ರಿಪ್ಪ ಯದಾ ಯದಾ ಹೇ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತಂದನಾತ್ಮ ಧರ್ಮಸ್ಯ ಕರ್ನಾಟಕ ಮೇ ಕನ್ನಡ ಮೇ ಬೋಲ. ಯಾವ ಕಾಲಕ್ಕೆ ಅಧರ್ಮ ಹೆಚ್ಚಾಗ್ತದ ಹೌದು ಆ ಅಧರ್ಮ ಹೆಚ್ಚಾದ ಕಾಲಕ್ಕೆ ಧರ್ಮ ಸ್ಥಾಪನೆಗಾಗಿ ಭಗವಂತ ಹೊಳ್ಳಿ ಭೂಮಿಗೆ ಬರ್ತಂತ ಹೇಳಿ ಮಾತು ಕೊಟ್ಟಾನ. ಧರ್ಮದಿಂದೇ ಜಗತ್ತು ನಡೆದದ ಅಂತಕ್ಕಂತ ಮಾತನ್ನ ಹೇಳಿಕೊಂಡು ಬಹಳಷ್ಟು ಮಾತಾಡ್ಲಾರ್ದೆ ಯಾಕಂದ್ರ ಒಳ್ಳೆ ಅನುಭವಿ ಮಾತುಗಾರದಾರ ಬಹಳಷ್ಟು ವಿಚಾರಗಳನ್ನ ಪ್ರತಿಪಾದನೆ ಮಾಡೋದಾರ. ಅದಕ್ಕ ನಾವು ನೀವು ಕೂಡಿಕೊಂಡು ಈ ಮಾದೇವ್ ಕಟ್ಟಿರ್ತಕ್ಕಂತ ಈ ಮಜಬೂತ್ ಮನೆ ಈ ಮಾಯಾ ಪ್ರಪಂಚ ಅಂತಕ್ಕಂತ ಈ ಶರೀರ ಈ ಮಾದೇವ್ ಕಟ್ಟಿದ ಮಜಬೂತ್ ಮನೆ ಒಳಗೆ ಶನಿ ದೇವರ ಬೆನ್ ಹತ್ತಿ ಯಾರ್ಯಾರ ನೆಲೆಯಲ್ಲಿ ಒಯ್ದು ಮುಟ್ಟಿಸ್ಬೇಕು ಅನ್ನೋದು ಅವನಿಗೆ ಕೂನೈತಿ ಗೊತ್ತೈತಿ. ಈಗಾಗಲೇ ಹೇಳ್ರವ್ರು ಏನತ್ರಿಪ್ಪ ಹಿರಿಯರು ಒಂದು ಮಾತು ಹೇಳಿದ್ರು. ಏನತ್ತ ನಾ ಎಂದು ರಾವಣಗ ಅರ ಆಯುಷ್ಯವಾಯ್ತು ಸೀತಾದೇವಿ ಬೆನ್ ಹತ್ತಿ ಲಂಕಾಪಟ್ಟಣ ಭಸ್ಮ ಮಾಡ್ಕೊಂಡ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಏನತ್ರಿಪ್ಪ ಕೇಡ ಬರುವ ಕಾಲಕ್ಕೆ ಕಾಡುವ ದುರ್ಬುದ್ಧಿ ಕೋಡುಗನು ಬಂದು ಲಂಕೆಯನ್ನು ಸುಡುವಾಗ ರಾವಣೆಯನ್ನು ಆಡಕ್ಕಾಯ್ತಿದ್ದೇನೆ ಅಂತ ಹೇಳ್ರವ್ರು. ಏನತ್ರಿಪ್ಪ ವೇದಾವತಿ ಮ್ಯಾಲ ಮನಸ್ಸು ಮಾಡಿದಕ್ಕಾಗಿ ಆಕಿನೇ ಮುಂದೆ ಸೀತಾಮಾತೆ ಆಗಿ ಬಂದ್ರು. ಸೀತಾರೇ ಆಗ್ಲಿ ವೇದಾವತಿರೇ ಆಗ್ಲಿ ಮನಸ್ಸು ಮಾಡಿದಕ್ಕಾಗಿ ಮನಸ್ಸು ಚಂಚಲಗೋಸ್ಕರನೇ ಸಂವಾರ ಆಗ್ಯದ. ಅದಕ್ಕೆ ಭೂಮಿ ಮೇಲೆ ಹೆಂತಿಂತವ್ರು ಆಗಿ ಹೋಗ್ಯಾರ. ಯಾರು 1000 ತಲೆಯನ್ನು ಹೊತ್ತು ಶತಕೋಟಿ ವೀರ ಕ್ಯಾತ್ರಾಜಿ ಈ ಭೂಮಿಗೆ ಬಂದ 500 ತಲೆಯನ್ನು ಹೊತ್ತು ಐರಾವಣ ಬೈರಾವಣ ಈ ಭೂಮಿಗೆ ಬಂದ್ರು 10 ತಲೆಯನ್ನು ಹೊತ್ತ ರಾವಣ ಭೂಮಿಗೆ ಬಂದ 9 ತಲೆಯನ್ನು ಹೊತ್ತು ನೌಕೋಟಿ ನಾರಾಯಣ ಭೂಮಿಗೆ ಬಂದ 8 ತಲೆಯನ್ನು ಹೊತ್ತು ಬಾಣಾಸುರ ಭೂಮಿಗೆ ಬಂದ 7 ತಲೆಯನ್ನು ಹೊತ್ತು ಆದಿಶೇಷ ಭೂಮಿಯನ್ನು ಹೊತ್ತು ನಿತ್ತ 6 ತಲೆಯನ್ನು ಹೊತ್ತು ಕುಮಾರ ಕಾರ್ತಿಕ ಷಣ್ಮುಖ ಕನಿಸಿಕೊಂಡ 5 ತಲೆ ಉಳ್ಳವ ಪಂಚಮುಖದ ಪರಮೇಶ್ವರ 4 ತಲೆ ಉಳ್ಳವ ಚತುರ್ಮುಖ ಬ್ರಹ್ಮ 4 ವೇದ ಬರ್ದ ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ಣವೇದ 4 ವೇದ 3 ತಲೆ ಉಳ್ಳವ ಯಾರು ಅತ್ರಿ ಋಷಿಗಳ ಆಶ್ರಮದಲ್ಲಿ ಅನುಸಾದೇವಿ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರು ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಡಿ ಒಂದು ಹೆಸರು ಬತ್ತು ಏನತ್ತ ಅವನೇ ದತ್ತಾತ್ರೇಯ 3 ತಲೆ ಉಳ್ಳವ 2 ತಲೆ ಉಳ್ಳವ ಯಾರು ಅಗ್ನಿದೇವ 1 ತಲೆಯವರು ಕರಿತೇಲಿ ಮಾನವರು ನಾವು ನೀವು ಮಾಡಿದ ಯಾವ ದಂಡಿಗೆ ಹತ್ತದ ಅದಕ್ಕೆ ಮಾದೇವ್ ಕಟ್ಟಿದ ಮಜಬೂತ್ ಮನೆ ಅಂತಕ್ಕಂಥ ಒಂದ್ ಚಾಲ ಹಾಡಿ ಮತ್ತು ಉಭಯ ತಂಡಕ್ಕೆ ಪಾಳೆ ಕೊಟ್ಟು ಬಿಡ್ರಿ ಬಾಯನ್ ಹಲೋ 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 ಹಲೋ